ಮೇಡಮ್ ಬಾಸ್ಗೆ ಫೋನ್ ಕೊಡಿ, ಮೀಟಿಂಗ್ ಇದೆ. ಯೋ ಸುಮ್ನೆ ತಲೆ ತಿನ್ಬೇಡಯ್ಯ. ಯಾವ ಬಾಸು ಇಲ್ಲ, ಯಾವ ಮೀಟಿಂಗು ಇಲ್ಲ, ಎಲ್ಲ ಕ್ಯಾನ್ಸಲ್. ಹಲೋ ಹಲೋ ಹಲೋ. ಇವತ್ತು ಮೆನುಲಿ ಎಲ್ಲ ನಿಮ್ಗೆ ಇಷ್ಟ ಆಗೋ ಐಟಮ್ಸೇ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಏನು ನಿನ್ನ ಅವಸ್ಥೆ? ರಿಂಗ್ ಟೋನಲ್ಲೂ ಹುಡುಗಿರ ವಿಷಯನ. ಮೊದಲು ಅದನ್ನು ಕಟ್ ಮಾಡು. ಡಿಸ್ಗಸ್ಟಿಂಗ್. ಪಡ್ಕೊಳ್ತಿರೋ ಫೋನ್ ತಮ್ದೆ ಅಂತ ಗೊತ್ತಾದ್ಮೇಲೆ ರಿಂಗ್ ಟೋನ್ ಇನ್ನೂ ಹಿತವಾಗಿ ಕೇಳಿಸಿದೆ ಅಲ್ವಾ ಅಗ್ರಜ? ಈ ಫೋನ್ ನಂದಲ್ಲ. ರಿಸೀವ್ ಮಾಡಿ, ರಿಂಗ್ ಟೋನ್ ಆದ್ರೂ ನಿಲ್ಲುತ್ತೆ. ಏನವ ಪರಿಮಳ, ಚೆನ್ನಾಗಿದ್ಯಾನವ? ನಿನ್ ಕೈ ರುಚಿ ನೋಡ್ದೆ ನನ್ನ ನಾಲ್ಗೆ ಸೊತ್ತದಂಗ ಆಗತ್ ಕಣವ. ನನ್ ಸೊಸೆ ಅಂತೂ ಬೇಕು ಅಂತಾನೆ ಉಪ್ಪು ಹುಳಿ ಇಲ್ದಿರ ಅಡ್ಗೆ ಮಾಡ್ತಾಳೆ. ನೀನ್ ಮಾಡಿರೋ ಚಕ್ಲಿ ಕೋಡ್ಬಳೆನ ತಿಂದು ಜೀವ ಬಿಡೋಣ ಅಂತಿದ್ದೀನಿ. ಯಾರಿಗೂ ಗೊತ್ತಾಗ್ದಂಗೆ ನನ್ನ ಮೊಮ್ಮಗಳನ್ನ ಕಳಿಸ್ತೀನಿ. ಒಂದ್ 1/4 kg ಕೋಡ್ಬಳೆ ಕಳ್ಸ್ಬಿಡವ. ಯಾರು ಮಾತಾಡ್ತಿರೋ ನೀವು? ವಾಟ್ ಇಸ್ ದಿಸ್ ಚಕ್ಲಿ ಕೋಡ್ಬಳೆ ಅಂಡ್ ಆಲ್? ನೀವು ಯಾರು ಕಾಲ್ ಮಾಡಿದ್ದೀರಾ? ಹಲೋ, ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಬಿಡು, ಆಮೇಲೆ ನಾನು ಮರ್ತಾಯ್ತೀನಿ. ಹಂಗೆ 100 ಗ್ರಾಮ್ ಖಾರ ಬುಂದಿನೂ ಕಳ್ಸು. ಕಡ್ಲೆ ಬೀಜ ಹಾಕ್ಬೇಡ ಕಣವ. ಬಾಕಿದು ಪುಡಿ ಮಾಡ್ಕೊಂಡ ತಿಂತೀನಿ. ಅಲ್ಲೆಲ್ಲ ಬಿದ್ದೋಗಿದೆ, ಕಡ್ಲೆ ಬೀಜ ಮುರಿಯಕ್ಕಾಗಲ್ಲ. ಯಾರ್ರಿ ನೀವು? ಏನ್ರಿ ಮಾತಾಡ್ತಿದ್ದೀರಾ? ಹೇಳಿದ್ದೆಲ್ಲ ನೆನ್ಪಾಯ್ತಾ ತಾನೇ? ಮರ್ತಾಯ್ತು ಅನ್ಬೇಡ ಕಣವ, ಆಸೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ರೀ, ಇದು ಚಕ್ಲಿ ಕೋಡ್ಬಳೆ ಮಾಡೋ ಫೋನ್ ಅಲ್ಲ ರೀ. ಫೋನ್ ಇಡಿ. ಹಲೋ ಹಲೋ, ಯಾಕೋ ಪರಿಮಾಣ ಅಂತಾನೆ ಒಗೋಗ್ರಾಗಿತ್ತಲ್ಲ? ನೀವು ಯಾರು ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಯಾವ ಆರ್ಡರ್ ಬಗ್ಗೆ ಮಾತಾಡ್ತಿದ್ರೋ ನನಗೆ ಅದು ಗೊತ್ತಿಲ್ಲ. ಅವಾಗ ನೋಡಿದ್ರೆ ಫೋನ್ ಯಾರೋ ಎತ್ತಿದ್ರು, ಇಲ್ಲಿ ನೋಡಿದ್ರೆ ಬಾಸ್ ಕೈಯಲ್ಲೇ ಫೋನ್ ಇದೆ. ಹಾಗಾದ್ರೆ ಅವಾಗ್ಲೇ ಫೋನ್ ಎತ್ತಿದ್ ಹುಡುಗಿ ಯಾರು? ಇಡ್ರಿ ಫೋನು. ಬಾಸ್ ಹೊಸ ಫೋನ್ ತಗೊಂಡ್ರಾ ಬಾಸ್? ಏನು ಇಲ್ಲಿವರೆಗೂ ಬಂದಿದ್ದು? ಅದು ನೀವು ಫೋನ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಬಂದೆ. ನೀವು ಫೋನ್ ಟ್ರೈ ಮಾಡಿದ್ರೆ ನಿಮ್ ಹುಡುಗಿ ಫೋನ್ ಎತ್ಬಿಟ್ಟು ಯಾವ ಬಾಸು ಇಲ್ಲ ಅಂತ ಬೈದ್ಬಿಟ್ರು. ವಾಟ್ ನಾನ್ಸೆನ್ಸ್! ನನ್ನ ಹುಡುಗಿನ? ಹೌ ಇಸ್ ಇಟ್ ಪಾಸಿಬಲ್? ನನ್ನ ಫೋನ್, ಅದು ಹುಡುಗಿ ಹತ್ರ. ಕರೆಕ್ಟ್ ಬಾಸ್, ನಂಗೂ ಹಿಂಗೆ ಶಾಕ್ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ನನ್ನ ಫೋನ್ ಯಾರು ತಗೊಂಡು ಹೋಗಿದಾರೋ? ಯಾರ ಫೋನ್ ನನ್ನ ಹತ್ರ ಬಂದಿದೆ? ಏನಾಯ್ತು ಬಾಸ್? ನೆನಪಾಯ್ತು ರೀ, ನೆನ್ನೆ ಒಬ್ಳು ತಗ್ಲಾಕೊಂಡಿದ್ಲಲ್ಲ, ಐ ಡೋಂಟ್ ಇವನ್ ನೋ ಹರ್ ನೇಮ್. ಅವಳಿದೆ ಫೋನ್ ಇದು. ಏನೋ ಅವಳು ಮತ್ತೆ ತಗ್ಲಾಕೊಂಡ್ಲಾ? ಹಾಗಾದ್ರೆ ಏನೋ ಇದೆ ಬಾಸ್. ನೋಡಿ, ಅವಳ ಫೋನ್ ನನ್ನ ಹತ್ರ ಇದೆ ಮೇಲೆ ನನ್ನ ಫೋನ್ ಅವಳ ಹತ್ರ ಇರುತ್ತೆ. ಅಟ್ ಎನಿ ಕಾಸ್ಟ್ ಐ ವಾಂಟ್ ಮೈ ಫೋನ್ ಬ್ಯಾಕ್. ಅದ್ರಲ್ಲಿ ಇಂಪಾರ್ಟೆಂಟ್ ಕ್ಲೈಂಟ್ಸ್ಗಳ ನಂಬರ್ ಇದ್ದಾರೆ. ಮಿಸ್ ಆದ್ರೆ ನನ್ನ ವರ್ಕಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಬಾಸ್? ನಾನಿಲ್ವಾ? ನಿಮ್ ನಂಬರ್ ಕಾಲ್ ಮಾಡಿ ನಿಮ್ ಬಗ್ಗೆ ಅವಳಿಗೆ ಗೊತ್ತಾಗ್ತಾ ಇದ್ದಂಗೆ ಫೋನ್ ತಗೊಂಡು ನಿಮ್ಮ ಹತ್ರ ಅವಳೇ ಬರ್ತಾಳೆ, ನೋಡ್ತಾ ಇರಿ. ಅಂಜು, ಅಲ್ಲೇ ಪಕ್ಕದಲ್ಲಿ ನನ್ನ ಫೋನ್ ಇದೆ ಕಣೆ, ಒಂಚೂರು ತಗೊಂಡ್ ಬಂದ್ ನನ್ ಕಿವಿಗಿಡು, ಕೈಗೆಲ್ಲ ಹಿಟ್ಟಾಗೋಗಿದೆ. ಹೋಗಕ್ಕ, ನಾನು ಓದ್ಕೋಬೇಕು. ಅಮ್ಮಣ್ಣಿ 2 ನಿಮಿಷ ಫೋನ್ ನನ್ ಕಿವಿನ ಹಿಡ್ಕೊಂಡ್ರೆ ನಿನ್ ರ್ಯಾಂಕ್ ಏನು ಮಿಸ್ ಆಗಲ್ಲ. ಹೇಳಷ್ಟು ಮಾಡು. ಹೋಗಕ್ಕ, ಒಳ್ಳೆ ಗೋಲ್ಡಿಂದು. ಹಲೋ, ಯಾರು? ನನ್ನೇ ಯಾರು ಅಂತ್ಯಾ? ಮೊದ್ಲು ನಿನ್ನ ಹೆಸರು ಹೇಳು, ಈಗೆಲ್ಲಿದ್ಯಾ? ಏಯ್, ನನ್ ಫೋನ್ಗೆ ಕಾಲ್ ಮಾಡಿ ನನ್ಗೆ ಧಮಕಿ ಹಾಕ್ತ್ಯಾ? ನನ್ನನ್ನ ಯಾರು ಅಂತ್ಯಾ? ಹಲೋ, ನಾನು ಮಾತಾಡ್ತಿರೋದು. ಯಾರು? ನಾನಾ? ನಿನ್ ಹೆಸರೇ ನಾನುನಾ? ಓ, ಉಪೇಂದ್ರ ಮೂವಿ ಹೀರೋನಾ? ವಾಟ್ ನಾನ್ಸೆನ್ಸ್! ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ಗೊತ್ತಾಯ್ತಾ? ನೀನೇ ತಾನೆ ನನ್ನ ಫೋನ್ ಎತ್ಕೊಂಡು ಹೋಗಿರೋದು. ನೋಡು,
ಆ ಫೋನಲ್ಲಿ ನನ್ನ ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ. ಮರ್ಯಾದೆಗೆ ನನ್ನ ಫೋನ್ ನಾನು ವಾಪಸ್ ತಂದು ಕೊಟ್ಬಿಡು. ದೇವಸ್ಥಾನದಲ್ಲಿ ಸಿಕ್ಕಿದ್ಯಾ? ಯಾರು? ನಾನು ದೇವಸ್ಥಾನದಲ್ಲಿ ತುಂಬಾ ಜನನ್ ಮೀಟ್ ಮಾಡಿದ್ನಲ್ಲ, ಅದ್ರಲ್ಲಿ ನೀನ್ ಯಾರು? ನೀನು ಎದುರು ಕೈ ಇಟ್ಕೊಂಡು ನಿಂತಿದ್ದಲ್ಲ ಅವನೇ. ನೋಡು, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಇದೆಲ್ಲ ನೀವು ದುಡ್ಡು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆ ಅಡ್ರೆಸ್ ಹೇಳು, ನಾನು ಪಿ ಎಕೆಲೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಮರ್ಯಾದೆ ಫೋನ್ನ ವಾಪಸ್ ಕೊಟ್ಟು ಕಳಿಸಿ. ಓ ನೀನಾ? ನಿನ್ ಫೋನಾ? ಅದಕ್ಕೆ ಬೆಳಗ್ಗೆಯಿಂದ ಬರೀ ಗಂಡಸರು ಕಾಲೇ ಬರ್ತಿದೆ. ಆಬ್ವಿಯಸ್ಲಿ ನನ್ನ ಫೋನಿಗೆ ಹುಡುಗಿರ್ ಕಾಲ್ಸ್ ಬರೋದಿಲ್ಲ. ಐ ಹೇಟ್ ಗರ್ಲ್ಸ್. ನೋಡು, ನನ್ನ ಡೀಲರ್ಸ್ ಆರ್ಡರ್ ಕೊಡೋದಕ್ಕೆ ಫೋನ್ ಮಾಡ್ತಿರ್ತಾರೆ. ಮರ್ಯಾದೆಗೆ ನನ್ನ ಫೋನ್ನ ವಾಪಸ್ ಕೊಟ್ಟು ಕಳಿಸು. ಸ್ವಲ್ಪ ಕೂಲ್ ಆಗಪ್ಪ. ಹೈ ಬಿ ಪಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮಗೂ ಬೇಜಾನ್ ಜನ ಡೀಲರ್ಸ್ ಇದ್ದಾರೆ. ಖಾರ, ಬೂಂದಿ, ಚಕ್ಲಿ, ನಿಪ್ಪಟ್ಟು ಆರ್ಡರ್ಸ್ಗಳು ಬರ್ತಾನೆ ಇರುತ್ತೆ. ನಾನು ಆರ್ಡರ್ಸ್ಗಳು ಮಿಸ್ ಮಾಡ್ಕೊಳ್ತಾ ಇಲ್ವಾ? ಹೇ, ನಿನ್ನ ಚಕ್ಲಿ ಕೋಡ್ಗಳನ್ನೆಲ್ಲ ನನ್ನ ಬಿಸ್ನೆಸ್ಗೆ ಕಂಪೇರ್ ಮಾಡಬೇಡ. ನೋಡು, ಸುಮ್ಮನೆ ಫೋನ್ ಕೊಟ್ಟು ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಓಯ್, ಏನ್ ತಮಾಷೆನಾ? ನೀನ್ ಪೊಲೀಸ್ ಅಂದ್ರೆ ನಾವ್ ಹೆದರ್ಕೊಬಿಡ್ಬೇಕಾ? ನನ್ ಫೋನ್ ಕದ್ದು ನನ್ಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಡ್ತಿದ್ದಾನೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಏ ಅಮ್ಮು, ಸ್ವಲ್ಪ ಬರ್ತೀಯಾ? ಬಂದೆ ಮಾ. ಹಲೋ, ಏನ್ ಬಾಸ್, ನೀವು ಮಾತಾಡ್ತಾ ಇರುವಾಗಲೇ ಕಾಲ್ ಕಟ್ ಮಾಡೋಷ್ಟು ಕೊಬ್ಬ ಅವಳಿಗೆ. ಅಲ್ಲ, ಏನ್ ಅನ್ಕೊಂಡಿದ್ದಾಳೆ ನಿಮ್ನ ಅಂತ? ಕಿಂಡಲ್ಲ. ಅಲ್ಲ, ಯಾರ್ ಬಾಸ್ ಬಜಾರಿ ಅವಳು ನಿಮ್ಗೆ ಆವಾಜ್ ಆಗ್ತಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಮತ್ತೊಂದು ಅಡ್ವರ್ಟ್ ಮಾಡ್ಕೋಬೇಡಿ. ಮೊದಲು ಫೋನ್ ಕೈಗೆ ಬರಲಿ, ಆಮೇಲೆ ಇದೆ ಅವಳ ಹಬ್ಬ. ಇನ್ಮೇಲಿದೆ ಇವನ್ಗೆ ಏನ್ ತಮಾಷೆನಾ? ನಾನೇ ಭಾಗ್ಯವಂತ ಕಣೆ. ನಿನ್ನ ಕೈ ರುಚಿ ಬರೀ ಅಡುಗೆಯಲ್ಲಿ ಮಾತ್ರ ಅಲ್ಲ, ವೀಳ್ಯದಲ್ಲೆಲ್ಲೂ ಇದೆ ಅಂತೀನಿ. ಯಾಕೆ ಮನ್ಸಲ್ಲಿ ಏನೋ ಬೇರೆದು ಓಡ್ತಾ ಇರೋ ಆಗಿದೆ? ಅದೇನು ಅಂತ ಹೇಳಬಾರ್ದಾ? ನನಗೆ ನಮ್ಮ ಹೆಣ್ಮಕ್ಳದೇ ಚಿಂತೆ ರೀ. ಅವ್ರು ಯಾರಿಗೇನು ಕಡಿಮೆ ಇದ್ದಾರೆ? ರೂಪ ಇಲ್ವಾ, ವಿದ್ಯೆ ಇಲ್ವಾ? ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗ್ತಿದೆ. ಆದರೆ ನಮ್ಮ ಹೆಣ್ಮಕ್ಳಿಗೆ ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಿನಗೆ ನನ್ನಂಥ ಒಳ್ಳೆ ಗಂಡ ಸಿಕ್ಕಿರೋ ಹಾಗೆ ನಮ್ಮ ಮನೆ ಹೆಣ್ಮಕ್ಳಿಗೂ ರಾಜ್ಕುಮಾರ್ ಅಂತ ಹುಡುಗರು ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ, ನೋಡ್ತಾ ಇರೋ. ಹೌದು ಹೌದು, ರಾಜ್ಕುಮಾರ್ ಅಂತ ಹುಡುಗ ಬರೋಕೆ ನೀವೇನು ಸ್ವಯಂವರ ಏರ್ಪಡಿಸ್ತಿದ್ದೀರಾ? ನೀನು ಒಂದು ಸಲ ಹೂ ಅನ್ನು ಪರಿ, ನಾನು ಅದನ್ನು ಮಾಡೇ ಬಿಡ್ತೀನಿ. ನೀನು ಹೇಳಿದ್ದಕ್ಕೆ ನಾನು ಯಾವತ್ತಿಲ್ಲ ಅಂದಿದ್ದೀನಿ ಹೇಳು? ಡೌಟ್ ಇದ್ರೆ ಈಗಲೇ ಆಗಲಿ ಅಂತ ಹೇಳು. ನೀನೇ ವಧು, ನಾನೇ ವರ, ಆಗಲಿ ಸ್ವಯಂ ವರ. ಸಾಕು, ಸುಮ್ಮನೆ ಇರ್ರಿ. ನಿಮ್ಗೆ ಯಾವಾಗಲೂ ತಮಾಷೆನೆ. ಏನೇ, ನಾನ್ ಬರ್ತಿರೋದ್ ಗೊತ್ತಾಗಿ ಓದೋ ತರ ನಾಟಕ ಮಾಡ್ತಿಲ್ಲ ತಾನೆ? ಹಾಗೇನಿಲ್ಲಪ್ಪ, ಆದ್ರೆ ನೀನೇ ನಂಗೆ ಓದಕ್ ಡಿಸ್ಟರ್ಬ್ ಮಾಡ್ತಾ ಇದೀಯ. ಅಯ್ಯ, ನಾನೇನೇ ಮಾಡ್ದೆ? ಅವಾಗ್ಲಿಂದ ನಿನ್ ಫೋನ್ ಬಡ್ಕೊಳ್ತಿದೆ. ಹಿಂಸೆ ಆಗಿ ಸೈಲೆಂಟ್ ಮಾಡಿಟ್ಟಿದ್ದೀನಿ. ಫೋನ್? ಓ, ಇಲ್ಲಿರೋ ಫೋನ್ ನಂದಲ್ಲ ಅಲ್ವಾ? ಏ, ಕೊಡು ಫೋನು. ಹೋಗೋಕ್ಕ. ಏ, ನಂದೇ ನಂಬರು. ಅವನಿಗೆ ಕಾಲ್ ಮಾಡ್ತಿದ್ದಾನೆ ಅನ್ಸುತ್ತೆ. ಹಲೋ, ಹೇಳಿ. ಏನ್ರಿ ಹೇಳೋದು? ಕಾಲ್ ರಿಸೀವ್ ಮಾಡಿದ್ರೆ ತಾನೇ ಏನಾದರೂ ಹೇಳೋದು. ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅಯ್ಯ, ಯಾಕ್ರಿ ರೇಗಾಡ್ತೀರಾ? ನಾನೇನು ಇಲ್ಲಿ ಖಾಲಿ ಕೂತಿದ್ದೀನಾ? ನೋಡು, ನಿನಗೆ ನಿನ್ನ ಗುಜರಿ ಫೋನ್ ಬೇಡದೇ ಇರ್ಬೋದು, ಆದರೆ ನನ್ನ ಫೋನ್ ನನಗೆ ಬಹಳ ಇಂಪಾರ್ಟೆಂಟ್. ನನಗೆ ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ಸ್ಗಳು ಬರ್ತಿರುತ್ತೆ. ನನಗೆ ಒಂದು ದಿನಕ್ಕೆ 6 ಕಂಟ್ರೀಸಿಂದ ಫೋನ್ ಬರುತ್ತೆ, ಗೊತ್ತಾ? ಹಲೋ, ಸಮಾಧಾನ. ನಮ್ದು ಬಿಸ್ನೆಸ್ ಇದೆ. ನಮ್ಗೆ 70 ಏರಿಯಾಸ್ ಇಂದ ಆರ್ಡರ್ ಬರುತ್ತೆ. ಆದ್ರೆ ನಾವು ನಿಮ್ ತರ ಎಲ್ಲ ಹೇಳ್ಕೊಂಡು ಓಡಾಡಲ್ಲ. ನಾವು ನಮ್ಮ ಕ್ಲೈಂಟ್ಸ್ಗಳು ಏನ್ ಅನ್ಕೊಂಡ್ರು ಅಂತ ಟೆನ್ಷನ್ ಅಲ್ಲಿದ್ದೀವಿ, ಗೊತ್ತಾ? ಸರಿ, ಮೊದಲು ನಿನ್ನ ಅಡ್ರೆಸ್ ಹೇಳು. ಏನ್ರಿ, ಇಷ್ಟೊತ್ತಲ್ಲಿ ಒಬ್ರು ಹುಡುಗಿ ಕಾಲ್ ಮಾಡಿ ಅಡ್ರೆಸ್ ಹೇಳೋ ಅನ್ನೋದಕ್ಕೆ ನಾಚಿಕೆ ಆಗಲ್ವಾ? ಅಮ್ಮ ತಾಯಿ, ನನ್ನ ಫೋನ್ ತಗೊಳ್ಳೋದಕ್ಕೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅದಕ್ಕೆ ಅಡ್ರೆಸ್ ಕೇಳಿದ್ದು, ನಿನ್ನ ಜೊತೆ ಹರಟೆ ಹೊಡೆಯೋದಕ್ಕಲ್ಲ. ಹಾಗಾ? ಓಕೆ ಓಕೆ. ಮೊದಲು ಸಾರಿ ಕೇಳಿ, ಆಮೇಲೆ ನೋಡೋಣ. ಏನು ಸಾರಿನಾ? ನಾನು ಯಾಕೆ ಕೇಳಬೇಕು? ಫೋನ್ ಬೇಕು ಅಂದ್ರೆ ಕೇಳಲೇಬೇಕು. ಆಯ್ತು,
ಸಾರಿ. ಏನಂದ್ರಿ? ಕೇಳಿಸ್ಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಇನ್ನೊಂದ್ಸತಿ ಹೇಳ್ತೀರಾ? ಕೇಳೋಣ. ಸಾರಿ. ಹಾ, ಈಗ ಕೇಳಿಸ್ತು. ಅಲ್ಲ, ಹೀಗೆ ಕ್ಲಿಯರ್ ಆಗಿ ಹೇಳಿದ್ರೆ ಡೌಟೇ ಇರಲ್ಲಪ್ಪ. ಮಿಸ್ಟರ್ ಉರಿಮುಖ, ನಿಮ್ಮ ಫೋನ್ ಚಾರ್ಜ್ ಇಲ್ಲ ಅಂತ ಬಡ್ಕೊಳ್ತಾ ಇದೆ. ನಿಮ್ಮ ಕಾಸ್ಟ್ಲಿ ಫೋನ್ ಚಾರ್ಜರು ನಮ್ಮ ಹತ್ರ ಇಲ್ಲಪ್ಪ. ಸೊ ನಾನು ಮಿಡ್ ನೈಟಲ್ಲಿ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಅವೈಲೇಬಲ್ ಇರಿ. ಇಷ್ಟೆಲ್ಲ ಮಾತಾಡೋ ಬದಲು ಅಡ್ರೆಸ್ ಹೇಳ್ಬೋದಲ್ಲ? ನನ್ನ ಅಡ್ರೆಸ್ ಹೇಳೋ ಮುಂಚೆನೆ ನಿಮ್ಮ ಫೋನ್ ಸತ್ತೋಗುತ್ತೆ ಅನ್ಸುತ್ತೆ. ನಾನು ಮಿಡ್ ನೈಟಲ್ಲಿ ಕಾಲ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಲೇಬೇಕು. ಯಾಕಂದ್ರೆ ನಾಳೆ ನಾನು ಮದುವೆಗೆ ಹೋಗ್ತಿದ್ದೀನಿ, ಅಲ್ಲಿ ತುಂಬ ಬ್ಯುಸಿ ಇರ್ತೀನಿ. ಕುಯ್ 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 ಕುಯ್. ಲೋ ಬ್ಯಾಟ್ರಿ, ನೆನಪಿದೆ ಅಲ್ವಾ? ಮಿಡ್ ನೈಟ್ ಬೇರೆ ನಂಬರ್. ಹಲೋ. ಯಾಕೆ ಸಿಕ್ಕಾಕೊಂಡಿದ್ದಾನೆ? ಮಾಡ್ತೀನಿ ನಿನ್ಗೆ. ಅಗ್ರಜ, ಹಲೋ ಅಗ್ರಜ. ಹಲೋ ಅಗ್ರಜ, ನಿಂಗೆ ಯಾವುದು ಕಾಲ್ ಬಂದಿಲ್ಲ, ನಾನು ಎದಳ್ಸಿದ್ದು. ನೀನಾ? ನಾನೇ. ರೆಡಿ ಆಗು, ಲೇಟ್ ಆಯ್ತು. ನೀನ್ ರೆಸಾರ್ಟಿಗೆ ಬರಲ್ವಾ? ಅದ್ ಸರಿ, ಇಲ್ಲಾಕ್ ಮಲ್ಗಿದ್ಯಾ? ಎಲ್ಲ ನಾನು ಹಣೆ ಬರ. ನೀ ನನ್ನ ಎದಳ್ಸೋ ಹಾಗಾಯ್ತು ನೋಡು. ಇದಕ್ಕಿನ್ನ ದುರಂತ ಬೇಕಾ? ಎಲ್ರಿಗೂ ಟೈಮ್ ಬರುತ್ತೆ ಅಗ್ರಜ. ನಿನ್ನೆ ನೀನ್ ನನ್ ಕನ್ಸು ಹಾಳು ಮಾಡಿದೆ, ಹಾಗೆ ಇವತ್ತು ನಿನ್ ಕನ್ಸನ್ನ ನಾನು ಹಾಳು ಮಾಡಿದೆ. ಅದ್ ಸರಿ, ಫೋನ್ ಎದುರುಗಿಡ್ಕೊಂಡು ಅದೇನ್ ಕನ್ಸು ಕಾಣ್ತಿದೆ ನೀನು? ಕನಸು ಇಲ್ಲ, ಕರ್ಮನೂ ಇಲ್ಲ. ನಿಮ್ಗೆ ಕಾಲ್ ಮಾಡಕ್ ತುಂಬಾ ಸಲ ಟ್ರೈ ಮಾಡಿದೆ, ಆದ್ರೆ ನೀವು ರಿಸೀವ್ ಮಾಡಲಿಲ್ಲ. ಈಗ ನಾನು ಮದ್ವೆ ಮನೆಗೆ ಹೊರಟೆ. ಬಾಯ್. ಏನೇ ಆಯ್ತು ನಿನ್ಗೆ? ಇನ್ನ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಅಮ್ಮ ಏನಾದ್ರು ನೋಡಿದ್ರೆ ಅದಿತಿಗೆ ಬೈದಂಗೆ ನಿಂಗೂ ಬೈತಾರ ಅಷ್ಟೇ. ಈಗಾಗ್ಲೇ ಲೇಟ್ ಆಗಿದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಿನ್ನ ಈ ಅವತಾರದಲ್ಲಿ ನೋಡಿದ್ರೆ ಅಷ್ಟೇ. ಹೋಗೋಗು, ಬೇಗ ರೆಡಿ ಆಗೋಗು. ಅಕ್ಕ, ಈಗ ಆಲ್ರೆಡಿ ಅವನ್ಗೊಂದು ಫುಲ್ ಸಕ್ಕತ್ತಾಗಿರೋ ಡೋಸ್ ಕೊಟ್ಟಿದ್ದೀನಿ. ಫುಲ್ ಉರ್ಕೊಂಡ್ ಬಿಟ್ಟಿರ್ತಾನೆ. ಏಯ್ ಗಂಡ್ಬಿರಿ, ನಡಿ ಬಾರೆ. ಅಮ್ಮ, ಇನ್ನೇನ್ ಮಾಡ್ತಾ ಇದ್ಯಾ? ಅಲ್ಲಿ ಅಜ್ಜಿ ಬಂದಿದ್ದಾರೆ. ಅಮ್ಮ ಬಂದಿದ್ದಾರ? ಹಾ, ಪ್ಲೀಸ್ ಹೋಗಿ ಮ್ಯಾನೇಜ್ ಮಾಡಿ, ನಾನು ಜಡೆ ಹಾಕೊಂಡ್ ಬರ್ತೀನಿ ಆಯ್ತಾ? ಇಲ್ಲಾಂದ್ರೆ ನಿಮಗೆ ಗೊತ್ತಲ್ಲ ಅಮ್ಮ. ನಿಮಗೆಲ್ಲ ದಂಡ ಕೊಡ್ತಾ ಇದ್ದಾರ ಸಂಬಳನ? ನೋಡಲ್ ಗಡಿಯಾರನ, 5 ನಿಮಿಷ ಸ್ಲೋ ಇದೆ, ಸರಿ ಮಾಡಕ್ಕಾಗಲ್ವಾ? ಸರಿ ಮಾಡ್ತೀನಮ್ಮ. ಏನ್ ಮಾಡ್ತೀನಿ? ಅಯ್ಯೋ 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 ಅಯ್ಯೋ, ನೋಡಿ ಟಿವಿ ಮೇಲೆ ಎಷ್ಟೊಂದು ಧೂಳು ಕೂತಿದೆ. ಆ ಗೊಂಬೆ ಕೆಳಗಡೆಗಿರ್ಬೇಕಾಗಿತ್ತು, ಮೇಲೆ ಕೂತಿದೆ. ಮೇಲ್ಗಡೆ ಗೊಂಬೆ ಕೆಳಗಡೆಗಿರ್ಬೇಕು. ಇವನ್ನೆಲ್ಲ ಮಾಡೋಕೆ ಏನ್ ನಿಮ್ ತಾತ ಬರ್ತಾನ? ಅಮ್ಮ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಕಣೆ. ನಮಸ್ಕಾರ ಅತ್ತೆ. ನಮಸ್ಕಾರಪ್ಪ. ನೀವಿಬ್ರು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀನೇನು ಬಂದ ತಕ್ಷಣ ಕ್ಲಾಸ್ ತಗೊಳಕ್ ಶುರು ಮಾಡ್ಬಿಟ್ಯಾ? ಅಯ್ಯೋ, ಇನ್ನೇನೇ ಮಾಡ್ಲಿ, ನೋಡೆ ಮನೆ ಲಕ್ಷಣ ಹೇಗಿದೆ. ಮದುವೆ ಮನೆ ಅನ್ಸುತ್ತೇನೆ ಇದು. ತುಂಬಾ ಡಲ್ ಆಗಿದೆ. ಹಾಗಾದ್ರೆ ಈಗ ನಾನು ಮೊದಲು ನಿನ್ ಕ್ಲಾಸ್ ತಗೋಬೇಕು. ಮೊಮ್ಮಗಳ ಮದ್ವೆಗೆ ಇಷ್ಟು ಲೇಟ್ ಆಗ ಬರೋದು ನೀನು? ಯಾಕೆ? ಮೊದ್ಲೇ ಬಂದಿದ್ರೆ ನನ್ನ ಕೈಲೇ ತೋರಣನು ಕಟ್ಟಿಸ್ಬೋದಾಗಿತ್ತು ಅಂತನಾ? ಎಲ್ಲಾದ್ರೂ ಉಂಟೆ ಅತ್ತೆ, ನೀವಿದ್ರೆ ಯಾವ ಸಮಯಕ್ಕೆ ಏನಾಗ್ಬೇಕು ಅನ್ನೋದು ಸರಿಯಾಗಿ ಹೇಳ್ತೀರಾ ಅಂತ ಹೇಳಿದ್ಲು. ಈಗ ಬಂದಿದ್ದೀನಲ್ಲ, ಇನ್ನೆಲ್ಲ ಹೇಳ್ತೀನಿ ಬಿಡಿ. ನೋಡಿ, ಇವತ್ತೇನೇ ಆಗಲಿ ನನ್ನ ಫೋನ್ ನನಗೆ ಬೇಕು. ಅವಳ ಜನ್ಮ ಜಾಲಾಡ್ಬೇಡ. ರೆಡಿ? ಯಾರ ಜನ್ಮ ಜಾಲಾಡ್ತೀಯೋ? ಅಜ್ಜಿ, ಅಜ್ಜಿ ಹೇಗಿದ್ದೀರಾ? ಯಾವಾಗ ಬಂದ್ರಿ? ನೀನೇನೋ ಜನ್ಮ ಜಾಲಾಡ್ತೀನಿ ಅಂತಿದ್ಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆ ಬಂದೆ. ಬಾಸ್, ಹೆಂಗೋ ಹುಡುಗಿನ ಟ್ರ್ಯಾಕ್ ಮಾಡಿದ್ದೀನಿ, ಲೀಡ್ ಸಿಕ್ಕಿದೆ, ಬನ್ನಿ ಹೋಗೋಣ. ಅಮ್ಮ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಜ್ಜಿ, ನೀವು ರೆಸ್ಟ್ ತಗೋತೀರಿ, ನಾ ಬಂದ್ಬಿಡ್ತೀನಿ.
ವೇದಾಂತ್ ಬಾಯಿಲಿ. ಈಗೆಲ್ಗೋ ಹೋಗ್ತಾ ಇದೀಯಾ? ಬಹುಶಃ ನಿಮ್ಮಮ್ಮ ನಿನಗೇನು ಹೇಳ್ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಅಮ್ಮ ಅದು ಹಾಗಲ್ಲ ಅಜ್ಜಿ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ನಿನಗೆ ನಾವೆಲ್ಲ ಹೇಳಿರೋ ಅರ್ಥ ಆಗಲ್ಲ. ಫೇಸ್ಬುಕ್ಕಲ್ಲಿ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳಿರೋ ಒಂದು ವಿಡಿಯೋ ಇದೆ. ಫೇಸ್ಬುಕ್ ಅಜ್ಜಿ. ಅದು ನೋಡಿ ಕಲ್ತ್ಕೋ. ಅಜ್ಜಿ, ನಾನು ಈ ವಿಡಿಯೋ ನೋಡ್ತಾ ಕೂರ್ಬೇಕಾ? ಹೂನು, ಮದುವೆ ಆಗ್ತಾ ಇರೋಳ ಅಣ್ಣ ಅವಳ ರಕ್ಷಣೆನೂ ಹೇಗೆ ಮಾಡಬೇಕು ಅಂತ ಇದರಲ್ಲಿ ತೋರಿಸಿದ್ದಾರೆ. ನೋಡಿ ಕಲ್ತ್ಕೋ. ವಿಡಿಯೋ ನೋಡಿದ್ಮೇಲೆ ಬೇಗ ರೆಡಿಯಾಗು. ರೆಸಾರ್ಟ್ ಹೋಗಬೇಕು. ಹೆಣ್ಣಿನ ಕಡೆಯವರಾಗಿ ನಾವೇ ತಡ ಮಾಡಬಾರ್ದು. ವೇದಾಂತ್, ಅಮ್ಮ ಹೇಳಿದ್ದು ಕೇಳಿಸ್ತು ತಾನೆ? ಜಸ್ಟ್ ಫಾಲೋ ಹರ್ ಆರ್ಡರ್ಸ್. ಆರ್ತಿ, ದೇವ್ರ ಮನೆಯಲ್ಲಿ ಒಡವೆ ಬಾಕ್ಸ್ ಇಟ್ಟಿದ್ದೀನಿ, ಹೋಗಿ ತಗೊಂಬಾ. ಸರಿ ಅಮ್ಮ, ಎಲ್ರೂ ಒಡವೆನೂ ಅದರಲ್ಲೇ ಇದೆಯಾ? ಅವ್ರೆಲ್ರೂ ತಗೊಂಡಾಗಿದೆ, ನಿಂದು ಮಾತ್ರ ಇದೆ, ಹೋಗಿ ತಗೋ ಹೋಗಿ. ಸರಿ ಅಮ್ಮ. ಏನ್ರೇ ಎಲ್ಲ ರೆಡಿನಾ? ಅಬ್ಬಬ್ಬಬ್ಬಾ, ಅದಿಲ್ಲ ಇದಿಲ್ಲ ಇದು ತಗೊಳ್ಳಿಲ್ಲ ಅಂತೆಲ್ಲ ಹೇಳ್ಬಾರ್ದು. ಎಲ್ಲ ಒಂದ್ಸಲ ಸರಿಯಾಗಿ ನೋಡಿ ತೆಗ್ದಿಟ್ಕೊಳ್ಳಿ. ಸುಮ್ನಿರಮ್ಮ, ಹಾಗೆಲ್ಲ ಮರೆಯೋದಕ್ಕೆ ನಾವೇ ನೀನಾ? ನಾವೆಲ್ಲ ಎತ್ತಿಟ್ಕೊಂಡಿದೀವಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಪ್ರತಿ ಸಲ ಹೋಗುವಾಗ ಹೀಗೆ ಹೇಳ್ತೀರಾ, ಮತ್ತೆ ಮನೆಗೆ ಹೋದ್ಮೇಲೆ ಅಯ್ಯೋ ಇದ್ ಮರ್ತು ಹೋಯ್ತು, ಅದ್ ಬಿಟ್ಬಿಟ್ಟು ಬಂದೆ ಅಂತ ರಗಳೆ ತೆಗಿತೀರಾ. ಈಗ ಒಂದ್ಸಲ ನೋಡ್ಕೊಂಡು ಮರೀದೆ ಎಲ್ಲ ಎತ್ತಿಟ್ಕೊಳ್ಳಿ. ಹೋಗಿ ಹೋಗಿ. ಅಮ್ಮು, ಹೇಗಿದೆಯೇ? ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿರೋದಾ? ಸೂಪರ್ ಆಗಿದೆ. ಸರಿ, ನಿಮ್ಮ ಒಡವೆ ತೋರಿಸಿ, ಹೇಗಿದೆ ನೋಡೋಣ. ಟಿಂಗ್ ಏನ್ರೇ ಇದು? ನನಗ್ ಮಾತ್ರ ಜಾಸ್ತಿ ಗ್ರಾಮ್ ಇರೋ ಚೈನ್ ತೆಗೆದು ನೀವು ಮಾತ್ರ ಕಮ್ಮಿ ಗ್ರಾಮ್ದು ಕಣ್ಣಿಗೆ ಕಾಣಿಸ್ದೇ ಇರೋ ತರ ಚೂರು ಪಾರು ತಗೊಂಡಿದ್ದೀರಾ. ಇದ್ಯಾಕೋ ನಂಗೆ ಚೂರು ಇಷ್ಟ ಆಗ್ತಾ ಇಲ್ಲ. ಅಮ್ಮ ಅಮ್ಮ, ಬಂದೆ ಇರಮ್ಮ. ಏನಮ್ಮ ನಿಂದು? ಏನಮ್ಮ ಇದು? ನನಗ್ ಮಾತ್ರ ಜಾಸ್ತಿ, ಇವರಿಗೆಲ್ಲ ಕಮ್ಮಿನಾ? ಲೇ ಅಮ್ಮು, ನಾನ್ ಹೇಳಲಿಲ್ಲ ನಿನ್ಗೆ ಆರ್ತಿಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ? ನೋಡು ಹೇಗ್ ಬೈತಿದ್ದಾಳೆ ನನ್ನ. ಅಮ್ಮ ನೀನ್ ಹೋಗಮ್ಮ, ಇದನ್ನ ನಾವು ನೋಡ್ಕೋತೀವಿ. ನೋಡ್ದ್ಯಾ, ನೀನುಂಟು ನಿನ್ ತಂಗಿರುಂಟು, ನನ್ನನ್ ಮಧ್ಯೆ ಕೇಳ್ಬೇಡ, ನನಗ್ ಕೆಲ್ಸ ಇದೆ. ಏನು ಎಲ್ರು ನನ್ಗೋಸ್ಕರ ತ್ಯಾಗ ಮಾಡ್ತಿದ್ದೀರಾ? ನೀವು ತ್ಯಾಗ ಮಾಡಿರೋ ಒಡವೆ ನನಗ್ ಬೇಕಾಗಿಲ್ಲ. ನಾನ್ ಮದ್ವೆಗ್ ಬರಲ್ಲ. ಮೇಡಮ್, ತ್ಯಾಗನೂ ಇಲ್ಲ, ಎಂತದೂ ಇಲ್ಲ. ಮೊದ್ಲು ಮದ್ವೆ ಆಗ್ಬೇಕಾಗಿರೋದು ನೀನು, ಅದಕ್ಕೆ ನಿಂಗೆ ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ನಿನ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೇರು. ಇಷ್ಟಕ್ಕೆಲ್ಲ ನೀನ್ ಕೋಪ ಮಾಡ್ಕೊಳ್ಬಾರ್ದಪ್ಪ. ಇಲ್ಲ ಇಲ್ಲ, ಇದು ಸರಿ ಇಲ್ಲ. ಅಲ್ಲ, ಏನ್ ನಿನ್ ಪ್ರಾಬ್ಲಮ್ಮು? ಈಗ ನಾವ್ ಚಿಕ್ಕ ಒಡವೆಗಳು ಹಾಕೊಳ್ಬಾರ್ದು ಅಷ್ಟೇ ತಾನೇ? ಹೌದು, ಚಿಕ್ಕ ಒಡವೆ ಹಾಕೊಳ್ಳೋದಕ್ಕೆ ನಮಗೂ ಇಷ್ಟ ಇಲ್ಲ. ಹೌದೌದು, ನನ್ಗೂ ಇಷ್ಟ ಇಲ್ಲ. ಯಾರಾದ್ರೂ ಈ ತರ ಅರ್ಧ ಪಾವನು ಕಾಲ್ ಪಾವನು ಇರೋದು ಹಾಕೋತಾರ? ಸಾಲದಕ್ಕೆ ನನ್ನ ಗೋಲ್ಡ್ ಅಂದ್ರೆ ಅಷ್ಟಕ್ಕಷ್ಟೇ. ನನ್ಗೇನಿದ್ರು ಡೈಮಂಡ್ ಪ್ಲಾಟಿನಮ್ ಮಾತ್ರ ಇಷ್ಟ ಆಗೋದು. ಅದಕ್ಕೆ ಈ ಒಡವೆನ ನೀನೇ ಹಾಕೋಬೇಕು. ಏನ್ ತಮಾಷೆನಾ? ನಮ್ ಲೆವೆಲೇ ಬೇರೆ ಅಕ್ಕ. ನಾನೇನಾದ್ರೂ ಒಡವೆ ಹಾಕೊಂಡ್ರೆ ಹೋಗ್ ಬರೋರ್ ಕಣ್ ಕುಕ್ಕೋ ತರ ಹಾಕೋತೀನಿ. ಒಂದ್ 10 ತೊಲೆ ಚೈನು, ಒಂದ್ 5 ತೊಲೆ ಬಳೆಗಳು, 2 ತೊಲೆ ಜುಮ್ಕಿಗಳಿದ್ರೆ ಮಾತ್ರ ನನಗ್ ಸಮಾಧಾನ. ಸೊ ಇದನ್ನ ನೀನೇ ಇಟ್ಕೋ. ಲೇ, ನಿಂದೇನ್ ಹೇಳ್ತೈತಿ? ನಾವು ನೆಕ್ಸ್ಟ್ ಜನರೇಷನ್ ಅವರು. ನಂಗೆ ಎಲ್ಲಾನು ನೀನ್ ಹೇಳಿದಕ್ಕಿಂತ ಡಬಲ್ ಬೇಕು. ತಗೋಕ. ಅಲ್ರಿ, ಇಷ್ಟೆಲ್ಲ ಕನ್ಸ್ ಕಾಣೋಕೆ ನಿಮ್ಮ ಅಪ್ಪ ಏನ್ ಮಾರ್ವಾಡಿ ಅಂಗಡಿ ಇಟ್ಟಿದಾರಾ? ಯಾಕಮ್ಮ ನೀನು ಇಮ್ಯಾಜಿನ್ ಮಾಡ್ಕೊಳ್ವಾಗ ಲೋ ಲೆವೆಲ್ಗೆ ಇಮ್ಯಾಜಿನ್ ಮಾಡ್ಕೋತೀಯ? ನಮ್ ಸಮಾಜದಲ್ಲಿ ಕನ್ಸ್ ಕಾಣೋದಕ್ಕೆ ದುಡ್ಡು ಇಟ್ಕೊಡ್ಬೇಕಾಗಿಲ್ಲಮ್ಮ. ಆಲ್ವೇಸ್ ಥಿಂಕ್ ಬಿಗ್. ಯಾವಾಗ್ಲೂ ದೊಡ್ಡದಾಗಿ ಯೋಚನೆ ಮಾಡ್ಬೇಕಮ್ಮ. ಆಯ್ತಾಯ್ತು, ಪುರ್ಸೊತ್ತಾದಾಗ ಯೋಚನೆ ಮಾಡ್ತೀನಿ. ನೀವು ಮಾತು ಮರ್ಸೋದಕ್ಕೆ ಏನ್ ಡ್ರಾಮಾ ಮಾಡಿದ್ರು ಅಷ್ಟೇ. ನನಗಿದಿಷ್ಟ ಇಲ್ಲ. ಅದನ್ನೇ ನಾವು ಹೇಳ್ತಿರೋದು. ನಮಗೂ ಇದು ಇಷ್ಟ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ಗೊಂದ್ ಮದ್ವೆ ಆಗಿ ನೀನ್ ಒಳ್ಳೆ ಮನೆಗ್ ಸೊಸೆಯಾಗಿ ಹೋಗಿ ಅಲ್ಲಿ ನಿಮ್ ಮತ್ತೆ ಮಾವಂಗೆ ಐಸ್ ಇಟ್ಟು ನೈಸ್ ಮಾಡಿ ನಮ್ಗೆ ಬೇಕಾದೆಲ್ಲ ಕೊಡ್ಸುವಂತೆ, ಆಯ್ತಾ? ಇದ್ಯಾವುದೋ ಆಗೋ ಮಾತಲ್ಲ, ತಗೊಳ್ಳಿ. ಬೇಡ ಬೇಡ ಅಂದ್ರೂ ಸೈಲೆಂಟ್ ಆಗಿರಕ್ ಬಿಡ್ತಿಲ್ಲ ಅಲ್ಲ ನೀನು. ಇರೋ ಮಾಡ್ತೀನಿ ನಿಂಗೆ. ಶುರು ಹಚ್ಕೊಳ್ರೆ. ಏನ್ರಿ ಮಾಡ್ತಿದ್ದೀರಾ? ಬಿಟ್ರೆ ಬಿಟ್ರೆ ಏನ್ರಿ ಆಗಿದೆ ನಿಮ್ಗೆ? ಯಾಕ್ರೆ ಹೀಗ್ ಮಾಡ್ತಿದ್ದೀರಾ? ನಿನ್ ಬ್ಯೂಟಿಗೆ ಇದು ಕಮ್ಮಿನೇ ಅಕ್ಕ. ಆದ್ರೂ ಪರವಾಗಿಲ್ಲ, ಐಸ್ ಕ್ರೀಮ್ ಮೇಲೆ ಚೆರಿ ಇಟ್ಟ ಹಾಗೆ ಅಲ್ಲಲ್ಲಿ ಹೊಳಿತಿರ್ಲಿ ಬಿಡು. ವಿಷಯ ಬದಲಾಯಿಸ್ಬೇಡ ನೀನು. ಏನ್ ತಮಾಷೆನಾ? ಇದ್ಯಾವ್ದು ಹೊಸ ಪ್ಲಾನ್ ಅಲ್ಲ ಅಕ್ಕ. ಒಡವೆ ತಗೊಳ್ವಾಗ್ಲೇ ಇದೆಲ್ಲ ನಿನ್ಗೆ ಅಂತಾನೆ ತಗೊಂಡಿದ್ದು.
ಅದನ್ನೇ ಕೇಳ್ತಾ ಇರೋದು ಯಾಕೆ ಹೀಗ್ ಮಾಡಿದ್ರಿ ಅಂತ. ಯಾಕೆ ಅಂದ್ರೆ ನಾವೆಲ್ಲ ನಿನ್ಗಿಂತ ಲಕ್ಕಿ ಕಣೆ. ನಿಂಗಾದ್ರೆ ಒಬ್ಳೆ ಅಮ್ಮ, ಆದ್ರೆ ನಮ್ಗೆ ಅಮ್ಮನಷ್ಟೇ ಪ್ರೀತಿ ಕಾಳಜಿ ಮಾಡೋ ನೀನು ಎರಡನೇ ಅಮ್ಮ. ಸೊ ಅಲ್ಲಿಗಲ್ಲಿಗೆ ಮ್ಯಾಚ್ ಆದಂಗಾಯ್ತು. ಅಕ್ಕ ಸೀರಿಯಲ್ ನೋಡೋದು ಜಾಸ್ತಿ ಆಗಿ ಹೊತ್ತು ಗೊತ್ತಿಲ್ದಲೆ ಕಣ್ ತುಂಬ್ಕೊಂಡ್ಬಿಡ್ತಾಳೆ. ಕಣ್ಣೀರ್ ಬಂದ್ರೆ ಬರ್ಲಿ ಬಿಡ್ರೆ, ಈ ರೇಂಜಿಗೆ ಮಿಂಚಿದ್ರೆ ಇನ್ನೆಷ್ಟು ದಿನ ತಾನೇ ಇಲ್ಲಿರ್ತಾಳೆ. ಅಣ್ಣನ ಮದ್ವೆಲೆ ಇವಳ ಮದ್ವೆನೂ ಫಿಕ್ಸ್ ಆಗೋಗತ್ತೆ. ನೀನೇನೋ ದೊಡ್ಡೋಳು ಹೀಗೆ ಹೇಳ್ತೀಯ, ಪಾಪ ಚಿಕ್ಕವರಿಗಾದ್ರೂ ತಗೋಬೋದಿತ್ತಲ್ಲ. ನಿಜ ಹೇಳ್ಬೇಕು ಅಂದ್ರೆ ಒಡವೆ ತಗೊಳ್ವಾಗ ಈ ಐಡಿಯಾ ಕೊಟ್ಟಿದೆ ಇವ್ರುಗಳು. ನಮ್ಗೆ ಒಡವೆಗಿಂತ ನೀನ್ ಇಂಪಾರ್ಟೆಂಟ್ ಅಕ್ಕ. ನೀನ್ ಖುಷಿಯಾಗಿದ್ರೆ ನಮ್ಮ ಮೈ ಮೇಲೆ ಕೆಜಿ ಗಟ್ಲೆ ಬಂಗಾರ ಹಾಕ್ತಾಗ್ಲೆಕ್ಕ. ಅದಕ್ಕಿಂತ ನಿನ್ ಮುಖಕ್ಕೆ ನಿನ್ ನಗುನೇ ಇಂಪಾರ್ಟೆಂಟ್. ನೀನ್ ಯಾವಾಗ್ಲೂ ನಗ್ತಿರ್ಬೇಕಕ್ಕ. ಎಲ್ಲಿ ನಗು ನೋಡೋಣ, ನಗು 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 ನಗು. ಬಾಸ್, ಫೋನ್ ಕತೆ ಏನು ಬಾಸ್? ಅವಳ ಹತ್ರ ಮಾತಾಡಿದ್ರಾ? ಫೋನ್ ಬಗ್ಗೆ ಬಾಸ್, ಅವಳು ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು? ಅವಳು ಸಿಕ್ಕೇ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ಅವಳ ಕತೆ ಅಷ್ಟೇ. ಮಾತಾಡಿದ್ದು 100 ರೂಪಾಯಿ, ಯಾಕಪ್ಪ 150 ರೂಪಾಯಿ ಕೇಳ್ತಿದ್ಯಾ? ಅಲ್ಲ, ಸರ್ಕಲ್ ಹತ್ರ ಇಳ್ಕೊತೀನಿ ಅನ್ಬಿಟ್ಟು ಇಲ್ಲೇ ಮುಂದೆ ಬಲಿಕ್ಕೆ ಎಡಕ್ಕೆ ಅಂತ 4 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ರಾ? ಅಯ್ಯೋ, ಯಾವಾಗ್ಲೂ ನಾವು ಬರೋ ಜಾಗ ಇದು. ಆಗ ಲೆಕ್ಕ ನೋಡಿದ್ರೆ 80 ರೂಪಾಯಿ ಕೊಡ್ಬೇಕು. ನಾನು 100 ರೂಪಾಯಿ ಕೊಡ್ತಿದ್ದೀನಿ. ಹಾ, ಕಿಂಡಲ್ಲ, ನಮ್ ಕಿವಿಗೆ ಲಾಲ್ ಬಾಗ್ ಇಡ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ. ಪಾಪದವ್ರ ತರ ಕಾಣ್ತೀವಿ ಅಂತ ಸುಲ್ಗೆ ಮಾಡಕ್ ನೋಡ್ತೀಯಾ? ಯಾರು ನೀವಾ ಪಾಪ್ತವ್ರು? ಅಮ್ಮ 50 ರೂಪಾಯಿ ತಾನೇ, ಇರ್ಲಿ ಬಿಡಮ್ಮ. ಏನೇ ಇರ್ಲಿ ಬಿಡಮ್ಮ, 50 ರೂಪಾಯಿ ಸುಮ್ಮನೆ ಬರುತ್ತೇನೆ? 50 ರೂಪಾಯಿಗೆ ಕ್ಯಾಂಟೀನಲ್ಲಿ ಇಬ್ರು ಊಟ ಮಾಡ್ಬೋದು. ಇಷ್ಟಕ್ಕೂ ಅನ್ಯಾಯವಾಗಿ ಯಾಕೆ ಕೊಡ್ಬೇಕು? ಏನ್ ಅನ್ಯಾಯ? ಪೂರ್ತಿ ಫ್ಯಾಮಿಲಿನ ಒಳ್ಳೆ ಲಗೇಜ್ ತರ ತುಂಬ್ಕೊಂಡ್ ಬಂದಿದ್ದೀರಾ. ಸೆಂಟ್ರಲ್ ಪೊಲೀಸ್ ಅವ್ರು ಸಿಕ್ಕಿದ್ರೆ 500 ರೂಪಾಯಿ ಫೈನ್ ಹಾಕಿರೋರು ನನಗೆ. ಸುಮ್ಮನೆ ಕತೆ ಹೇಳ್ಬೇಡಪ್ಪ ನೀನು. ಬೆಳಗ್ಗೆ ಒಳ್ಳೆ ತಲೆನೋವು. ಸುಮ್ಮನೆ ನಕ್ರ ಮಾಡಬೇಡಿ, 50 ರೂಪಾಯಿ ಕೊಡಿ ಅಷ್ಟೇ. ಎಲ್ರಿದ್ರು ಏನಮ್ಮ ನಿಂದು? ಸುಮ್ಮನೆ ಇರು. ಅಮ್ಮು, ನನ್ನ ಹತ್ರ 40 ರೂಪಾಯಿ ಇದೆ, ನಿನ್ನ ಹತ್ರ 10 ರೂಪಾಯಿ ಚಿಲ್ಲರೆ ಇದ್ರೆ ನೋಡು. ಇದ್ಯಾಕ್ಕ? ಅಯ್ಯೋ, ಅಮ್ಮ, ನಿನ್ನ ಹತ್ರ 1 ನಿಮಿಷ ಮಾತಾಡ್ಬೇಕು, ಬಾ. ಸಾರಿಕಾ, ಯಾಕೆ? ಏನಾಯ್ತು? ಬೆಂಗಳೂರಲ್ಲಿ ಯಾರು ಅಡ್ಗೆಯವ್ರು ಸಿಕ್ಕಿಲ್ವಾ? ಅವ್ರನ್ನ ಯಾಕೆ ಕರ್ಸಿದ್ಯಾ? ಅಡಿಗೆಯವರ? ಅವ್ರ ಸ್ಟೇಟಸ್ ಏನು, ನಮ್ ಸ್ಟೇಟಸ್ ಏನು? ಏನೇ ಇದು ನಿನ್ ಒಗಟು? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇನ್ಯಾರ ಬಗ್ಗೆ? ನಿನ್ ತಂಗಿ ಪರಿಮಳ ಸೆನ್ಸ್ ಇಲ್ದಿರೋ ಆ 4 ಹೆಣ್ಮಕ್ಳು. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ. ಅವ್ರು ಇಲ್ಲಿ ಅಡಿಗೆಯವ್ರಾಗಿ ಬಂದಿಲ್ಲ, ಅವ್ರು ನಮ್ಮ ಫ್ಯಾಮಿಲಿಯವರು. ನೀನ್ ಚಿಕ್ಕಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ಮೇಲೆ ಇದ್ರು. 50 ರೂಪೀಸ್ಗೋಸ್ಕರ ಆಟೋದವನ ಜೊತೆ ಹೇಗೆ ಜಗಳ ಆಡ್ತಾ ಇದ್ರು ಗೊತ್ತಾ? ಬ್ಲಡಿ ಚೀಪ್ ಪೀಪಲ್. ಸಾರಿಕಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಪರಿಮಳ ನನ್ನ ತಂಗಿ. ದೊಡ್ಡವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ತಿರೋದು ಚೀಪ್ ಅಲ್ವಾ? ಅವ್ರ ಲೆವೆಲ್ ಏನು, ನಮ್ ಸ್ಟೇಟಸ್ ಏನು ಅಂತ ನೋಡ್ದೇನೆ ಬಂದ್ಬಿಡ್ತಾರೆ. ಬಾಯಿ ಮುಚ್ಚೆ. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಸ್ಟೇಟಸ್ ಅಂತೆ, ಸ್ಟೇಟಸ್ಸು. ನೀನು ಹುಟ್ಟಿದಾಗ ನಾನು ಎಷ್ಟು ವೀಕ್ ಆಗಿದ್ದೆ ಗೊತ್ತಾ? ನಿನ್ನನ್ನು ಎತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ಆಗ ನಿನಗೆ ಹಾಲು ಕುಡಿಸಿ ನಿನ್ನನ್ನು ನೋಡ್ಕೊಂಡಿದ್ದು ನಿನ್ನ ಚಿಕ್ಕಮ್ಮನೇ ಕಣೆ. ಪದೇ ಪದೇ ಅದನ್ನೇ ಹೇಳ್ಬೇಡ.
ಪದೇ ಪದೇ ಹೇಳಿದ್ರು ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾಗತ್ತೆ. ಆರ್ತಿ ನಿನ್ನನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಾಳೆ. ಅಮ್ಮು ನೀನು ಒಟ್ಟಿಗೆ ಆಟ ಆಡಿ ಬೆಳೆದಿದ್ದೀರಿ. ಅವ್ರಿಲ್ಲ ಅಂದ್ರೆ ಇವತ್ತು ನೀನೇ ಇರ್ತಿರ್ಲಿಲ್ಲ. ನಿನ್ನ ಹತ್ರ ಎಲ್ಲಾನು ಇದೆ ಅಂತ ಅಹಂಕಾರ ಪಡಬೇಡ. ಅವ್ರು ನಿನಗೆ ಮಾಡಿದ ಉಪಕಾರದೆದ್ರು ನಿನ್ನ ಸ್ಟೇಟಸ್ಸು ಕಸಕ್ ಸಮಾನ, ನೆನಪಿರ್ಲಿ.